ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಊರಿಂದ ಸ್ವಲ್ಪ ಕಟ್ಟಿಂಗ್ಸ್ ತಂದಿದ್ದೆ, ಅದನ್ನು ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇದು ಒಂದೆಲ್ಗ ಗಿಡ ಅಲ್ಲಿ ನಮ್ಮ ಅಕ್ಕನ ಮನೆ ಹತ್ರ ಜಾಸ್ತಿ ಹಬ್ಬಿತ್ತು, ಅದನ್ನು ನಾನು ಸ್ವಲ್ಪ ಹಾಕೋಣ ಅಂತ ತಂದಿದ್ದೀನಿ. ಇದು ಅಷ್ಟಲಕ್ಷ್ಮಿಯರ ಗಿಡ. ಇದಕ್ಕೇನು ಬೇರೆ ಇರಬೇಕಂತೇನಿಲ್ಲ, ಹೀಗೆ ಇದ್ದರೂ ಅದು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ ಬರೋದಷ್ಟೇ, ಬೇಗ ಏನು ಬರೋದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ, ಆದರೂ ಬರುತ್ತೆ ಬೇರಿಲ್ಲ ಅಂದರು. ನಾನು ಇದು ಒಂದು ಕವರ್ಗೆ ಮರಳು ಹಾಕಿದ್ದೀನಿ, ಒಂದು ಕವರ್ಗೆ ಮಣ್ಣನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ. 2 ಕವರ್ಗೆ ಹಾಕೋಣ, ಹೇಗೆ ಬರುತ್ತೆ ನೋಡೋಣ ಅಂತ. ಮರಳೆಲ್ಲಾದರೆ ಸ್ವಲ್ಪ ಬೇಗ ಬರುತ್ತೆ, ಮಣ್ಣಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ 2 ಪಾಟ್ಗೆ ರೆಡಿ ಮಾಡಿದ್ದೀನಿ ನಾನು. ಇದರಲ್ಲಿ 2 ಕಲರ್ ಇದೆ, ಒಂದು ರೆಡ್ಡು, ಒಂದು ಪಿಂಕು ಮತ್ತು ಕ್ರೀಮ್ ಮಿಕ್ಸು. ಚೆನ್ನಾಗಿದೆ, ಕಲರ್ ಅಂತೂ ತುಂಬ ಚೆನ್ನಾಗಿದೆ, ಬಂದುಬಿಟ್ರೆ ಸಾಕು. ಅದಕ್ಕೆ ಇದನ್ನು ಕವರ್ಗೆ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಚಿಗುರಿದ ಮೇಲೆ ನೋಡೋಣ, ಆಮೇಲೆ ಹೇಗಾದರೂ ಶಿಫ್ಟ್ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ಈ ರೀತಿ ಇಡ್ತಾಯಿದ್ದೀನಿ. ಇದನ್ನು ನೆಟ್ಬಿಟ್ಟು ಚೆನ್ನಾಗಿ ಬೆರಳಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪನೇ ನೀರು ಹಾಕಬೇಕು, ಜಾಸ್ತಿ ಏನು ನೀರು ಹಾಕ್ಬಾರ್ದು. ಇವಾಗ ನೋಡ್ಕೊಂಡು ನೀರು ಹಾಕ್ಬೇಕಷ್ಟೇ, ಡೈಲಿ ಅಂತೂ ಹಾಕ್ಬಾರ್ದು. ಪಪ್ಪಾಯ ಹಣ್ಣಾಗಿತ್ತು, ಇದೇ ಮೊದಲನೇ ಬಾರಿಗೆ ನಮ್ಮ ಗಿಡದಲ್ಲಿ ಪಪ್ಪಾಯ ಹಣ್ಣಾಗಿರೋದು. ಅದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. 2 ಹಾರ್ವೆಸ್ಟ್ ಮಾಡ್ಕೊಂಡೆ, ಇನ್ನೂ ಸ್ವಲ್ಪ ಹಣ್ಣು ಆಗಬೇಕಾಗಿರೋದು ಐತೆ, ಅದು ಹಣ್ಣಿಗೆ ರೆಡಿಯಾಗೈತೆ, ಇನ್ನೂ ಚೆನ್ನಾಗಿ ಹಣ್ಣಾಗಿಲ್ಲ. ಅದನ್ನು ಹಾಗೆ ಬಿಟ್ಬಿಟ್ಟು 2 ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ತುಂಬ ಕಾಯಿಗಳಿದೆ, ಇನ್ನು ಅದು ಹಣ್ಣಾಗ ಸ್ವಲ್ಪ ಲೇಟು. ಒಳಗಡೆ ಒಂದು ಗಿಡ ಇದೆ, ಕಾಂಪೌಂಡ್ ಒಳಗಡೆ. ಹೊರಗಡೆ 3 ಗಿಡ ಇದೆ, ನಾನು 2 ನೋಡಿ ಈ ರೀತಿ ಇದೆ. ಇದು ಕಾಂಪೌಂಡ್ ಒಳಗಡೆ ಇರೋ ಗಿಡ. ಇದರಲ್ಲಿ ಒಂದು ಸ್ವಲ್ಪ ಕಾಯಿ ಬಿಟ್ಟಿದೆ, ಇನ್ನು ಹಣ್ಣಿಗೆ ಬಂದಿಲ್ಲ ಇದು. ಇವಾಗ ದಾಸವಾಳ ಗಿಡನ ರೀಪಾಟ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ದಾಸವಾಳ ಗಿಡ ಚಿಕ್ಕ ಪಾಟ್ಗೆ ಹಾಕ್ಬಿಟ್ಟಿದ್ದೆ, ಇವಾಗ ಅದು ಸ್ವಲ್ಪ ದೊಡ್ಡದಾಗಿದೆ, ಅದು ಬೆಳೆಯೋಕ್ಕೆ ಅವಕಾಶ ಆಯ್ತಲ್ಲ, ಬೇರೆಲ್ಲ ತುಂಬ ತುಂಬ್ಕೊಬಿಟ್ಟಿದೆ. ಈ ಕರ್ಬೇವಿನ ಗಿಡನ ರೀಪಾಟ್ ಮಾಡೋಣ ಅಂದ್ಕೊಂಡೆ, ಅದನ್ನು ದೊಡ್ಡ ಪಾಟ್ಗೆ ಹಾಕಬೇಕು. ಅಯ್ಯೋ, ತೋಟದಲ್ಲೇ 3 ಗಿಡ ಇದೆಯಲ್ಲ, ಬಿಡು ಅತ್ತಿಗೆ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಬಿಟ್ಟಿದ್ದೀನಿ. ನಾನು ಇದಕ್ಕೆ ಮಣ್ಣನ್ನು ರೆಡಿ ಮಾಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಮರಳನ್ನ ಮಿಕ್ಸ್ ಮಾಡ್ಕೊಂಡೆ, ಮಣ್ಣು ಮಳೆಯಲ್ಲಿ ನೆಂದ್ಬಿಟ್ಟು ತುಂಬ ತೇವಾಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಮರಳಿತ್ತು ನಮ್ಮ ಮನೇಲಿ, ಅದನ್ನು ಮಿಕ್ಸ್ ಮಾಡಿಕೊಂಡು ತುಂಬಿಸ್ತಾ ಇದ್ದೀನಿ. ಸ್ವಲ್ಪ ಪೂಜೆಗೆ ಬಳಸಿದ ಹೂವು ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಅದನ್ನು ಕೆಳಗಡೆಗೆ ಹಾಕ್ಬಿಟ್ಟು ಮೇಲೆ ಮಣ್ಣು ತುಂಬಿಸ್ತಾ ಇದ್ದೀನಿ. ಅದು ಅಲ್ಲೇ ಅರ್ಧಂಬರ್ಧ ಕೊಳ್ತೋಗಿದೆ, ಇರಲಿ ಅಂದ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಮೇಲೆ ಮಣ್ಣು ತುಂಬಿಸ್ತಾ ಇದ್ದೀನಿ. ಈ ಸಲ ಸ್ವಲ್ಪ ದೊಡ್ಡ ಬಕೆಟ್ಗೆ ಹಾಕ್ತಾಯಿದ್ದೀನಿ. ಇದು ಒಂದು 2-3 ವರ್ಷ ಅದರಲ್ಲೇ ಮ್ಯಾನೇಜ್ ಮಾಡ್ಬೋದು, ಅದರಿಂದ ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ತುಂಬ ಚಿಕ್ಕ ಪಾಟ್ ಆಗಿಬಿಟ್ಟಿತ್ತು ನಾನು ಹಾಕಿದಾಗ, ಕಟಿಂಗ್ಸ್ ಹಾಕಿದ್ದೆ. ಇವಾಗ ಸ್ವಲ್ಪ ಗಿಡ ದೊಡ್ಡದಾಗಿದೆ, ಮತ್ತು ಬೇರೆಲ್ಲ ಅಲ್ಲಲ್ಲೇ ಸುತ್ಕೊಬಿಟ್ಟಿದೆ, ಅದನ್ನು ತೆಗಿಯೋಕೆ ಆಯ್ತಿಲ್ಲ, ಅಷ್ಟು ಗಟ್ಟಿಗಾಗ್ಬಿಟ್ಟಿದೆ. ಇದರಲ್ಲಿ ಮಣ್ಣಂತೂ ತುಂಬ ಚೆನ್ನಾಗಿ ಪುಡಿಯಾಗಿದೆ, ಬೇರಲ್ಲೇ ಸುತ್ಕೊಂಡು ತೆಗಿಯೋಕೆ ಹಿಂಸೆನೇ ಇದೆ. ಇದೇ ಪಾಟಲ್ಲಿ 2 ಚಿಕ್ಕ ನಿಂಬೆ ಗಿಡನೂ ಉಟ್ಕೊಂಡಿದೆ. ನಾನು ಅದನ್ನು ಹಾಗೆ ಅದರಲ್ಲೇ ಬಿಡೋಣ ಅಂದ್ಕೊಂಡು ಇದನ್ನು ಮಾತ್ರ ತೊಗೊಳ್ತಾ ಇದ್ದೀನಿ. ಅದನ್ನು ತೆಗಿಯುವಾಗ ಅದು ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ. ಇದನ್ನು ತೆಗೆದುಬಿಟ್ಟು ಆ ದೊಡ್ಡಕ್ಕೆ ಹಾಕ್ಕೊಂಡು ಇದನ್ನ ಅಲ್ಲೇ ಬಿಡ್ತೀನಿ. ಇದೆಲ್ಲ ತೆಗೆದುಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ಅಲ್ಲೇ 2 ಸಸಿ ನಿಂಬೆ ಗಿಡ, ಅದನ್ನು ಅದರಲ್ಲೇ ಬಿಟ್ಬಿಟ್ಟು ನೋಡೋಣ ಅದರಲ್ಲಿ ದೊಡ್ಡದಾಗುತ್ತೆ ಹೇಗೆ ಅಂತ. ಇದಕ್ಕೆ ನಾನು ಬೀಜ ಹಾಕಿದ್ದೆ, ನಿಂಬೆಹಣ್ಣು ಬೀಜನ ಅದರಲ್ಲಿ ಬಂದೈತೆ ನೋಡಿ. ಇಲ್ಲಿ ಎಷ್ಟೊಂದು ಬೇರು ಬಿಟ್ಕೊಂಡಿದೆ ಅಂದರೆ ತುಂಬ ಬೇರಾಗ್ಬಿಟ್ಟೈತೆ. ಆ ಚಿಕ್ಕ ಪಾಟ ಅದರಿಂದ ಅಲ್ಲಲ್ಲೇ ಎಲ್ಲ ನುಲ್ಕೊಬಿಟ್ಟಿದೆ, ಅದು ಮೇಲ್ಗಡೆ ಬರೋಕ್ಕೆ ಆಗಲಿಲ್ಲ, ಅಷ್ಟೊಂದು ನುಲ್ಕೊಬಿಟ್ಟೈತೆ. ಈ ಮಳೆಗಾಲ ಆಗಿರೋದ್ರಿಂದ ಇವಾಗ ಯಾವುದೇ ಕಟ್ಟಿಂಗ್ ಆಗಲಿ ಅಥವಾ ರೀಪಾಟ್ ಮಾಡೋದಾಗಲಿ ಗಿಡಗಳನ್ನ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ, ಯಾವುದೇ ಗಿಡನೂ ಹಾಳಾಗೋದಿಲ್ಲ. ಆದರೆ ನೀರು ಮಾತ್ರ ನೋಡ್ಕೊಂಡು ನೀರು ಹಾಕ್ಬೇಕು. ನೀರು ಜಾಸ್ತಿ ಹಾಕಿದ್ರೆ ಬೇರು ಕೊಳ್ತೋಗುತ್ತೆ, ಗಿಡಗಳು ಬರೋದಿಲ್ಲ. ಒಂದು ರೀಪಾಟ್ ಮಾಡಿದ್ಮೇಲೆ ಒಂದು 3-4 ದಿವಸ ಇದನ್ನು ನೆರಳಲ್ಲೇ ಇಡಬೇಕು, ಬಿಸಿಲಿಗೆ ಇಡಬಾರ್ದು. ಹಾಗೆ ಮಾಡ್ಕೊಂಡು ನೋಡ್ಕೊಳ್ಳಿ. ಇವಾಗ ಯಾವುದೇ ಕಟಿಂಗ್ ಇಡ್ಬೋದು ಅಥವಾ ರೀಪಾಟ್ ಮಾಡ್ಬೋದು, ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಮಾತ್ರ ಮಳೆಗಾಲ ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ. ನೀರನ್ನ ನೋಡ್ಕೊಂಡು ಹಾಕೊಳ್ಳಿ. ನಾನು ಇದನ್ನು ರೀಪಾಟ್ ಮಾಡಿ ನೆರಳಲ್ಲಿ ಇಡ್ತಾಯಿದ್ದೀನಿ. ಇದನ್ನೇನು ಬಿಸಿಲಿಗೆ ಇಡಲ್ಲ, ಒಂದು 3-4 ದಿನ ಅದು ಆಗುವವರೆಗೂ ನೆರಳಲ್ಲೇ ಇಟ್ಟಿರ್ತೀನಿ. ನೀರನ್ನ ಮಾತ್ರ ಜಾಸ್ತಿ ಹಾಕ್ಬಾರ್ದು. ನೋಡಿ, ಇದು ನಿಂಬೆ ಗಿಡ ಇದೆಯಲ್ಲ, ನೋಡಿ ಅದನ್ನು ಹಾಗೆ ಮಣ್ಣು ಸಮೇತ ಎತ್ಕೊಂಡೆ, ಇಲ್ಲಾಂದ್ರೆ ಹಾಳಾಗ್ಬಿಡುತ್ತೆ, ಚಿಕ್ಕ ಸಸಿ ಅಲ್ವ, ಒಣಗೋಗುತ್ತೆ ಅಂದ್ಬಿಟ್ಟು ಮಣ್ಣು ಸಮೇತನೇ ತಗೊಂಡು ಮತ್ತೆ ಅದೇ ಪಾಟ್ಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಬೇರೆ ಇರೋದೇನಪ್ಪ ಅಂದರೆ, ಇವಾಗ ಗಿಡ ರೀಪಾಟ್ ಮಾಡಿದ್ನಲ್ಲ ದಾಸವಾಳ ಗಿಡ, ಆ ಥರದ್ದು ಇದು. ಅದು ತೆಗೆದ್ರೆ ಮಣ್ಣೆಲ್ಲ ಉದುರೋಗುತ್ತೆ ಅಂದ್ಬಿಟ್ಟು ನಾನು ಹಾಗೆ ಮಣ್ಣು ಸಮೇತನೇ ರೀಪಾಟ್ ಮಾಡ್ತಾಯಿದ್ದೀನಿ. ಅದು ಚಿಕ್ಕ ಸಸಿ ಆಗಿರೋದ್ರಿಂದ ಹಾಳಾಗ್ಬಿಡುತ್ತೆ, ಅದು ಮಣ್ಣಿಂದ ಈಚೆಗೆ ತೆಗೆದ್ರೆ. ಅದರಿಂದ ನಾನು ಅದಕ್ಕೆ ರೀಪಾಟ್ ಮಾಡ್ತಾಯಿದ್ದೀನಿ. ಹಾಗೆ ಅದನ್ನು ಮಣ್ಣಾಗಿ ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಇವಾಗೇನು ಇದು ಮಣ್ಣು ತುಂಬ ಒದ್ದೆ ಇದೆ, ಇದರಲ್ಲೇ ಮಳೆಯಲ್ಲಿ ಮಣ್ಣು ನೆನ್ಬಿಟ್ಟಿತ್ತು, ಅದರಿಂದ ಅದು ಒದ್ದೆ ಇದೆ ನೋಡಿ. ಈ ರೀತಿ ಮಾಡಿಬಿಟ್ಟು ನಾನು ನೆರಳಲ್ಲಿ ಇಡ್ತಾಯಿದ್ದೀನಿ. ಇವಾಗ ಇದಾದಮೇಲೆ ಆಮೇಲೆ ಒಂದು 4 ದಿವಸ ಆದಮೇಲೆ ತೆಗೆದು ಬಿಸಿಲಿಗೆ ಇಟ್ಕೊತೀನಿ. ಇದು ಮಣ್ಣನ್ನು ಮಿಕ್ಸ್ ಮಾಡೋಣ ಪಾಟಿಂಗ್ ಏನ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಮಣ್ಣೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಒಂದು ನರ್ಸರಿಗೆ ಹೋಗಿದ್ವಿ, ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ನೋಡಿ. ಆ ನರ್ಸರಿಯವರು ನಮಗೆ ಇದು ಮಣ್ಣನ್ನ ಕೊಟ್ಟಿದ್ದರು. ಅದಕ್ಕೆ ನಾನು ಮಣ್ಣು, ಮರಳು ಮತ್ತು ಇದು ಬೂದಿ, ಒಲೆ ಬೂದಿ,
ಮತ್ತು ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಗಿಡಗಳನ್ನ ತಂದಾಗ ನಾವು ಪಾಟಕ್ಕೆ ತುಂಬಿಸಿಟ್ಟಿದ್ರೆ ಯಾವಾಗಾದರೂ ಹಾಕಬೋದು ಅಂದ್ಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೀನಿ. ಒಲೆ ಬೂದಿ ನೀವು ಎಷ್ಟು ಮಣ್ಣನ್ನು ಹಾಕ್ತಿರೋ ಅದನ್ನು ನೋಡ್ಕೊಂಡು ನೀವು ಇದು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಗೊಬ್ಬರ ಮನೇಲೇ ಮಾಡಿರೋದು, ಕಿಚನ್ ವೇಸ್ಟ್, ಗಾರ್ಡನ್ ವೇಸ್ಟಿಂದ ಮಾಡ್ಕೊಂಡಿರೋ ಗೊಬ್ಬರ ಇದು. ಅದನ್ನು ಹಾಕ್ತಾಯಿದ್ದೀನಿ. ಮರಳು ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಇತ್ತು, ಅದರಿಂದ ನಾನು ಮರಳನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದು ಬೇವಿನ ಎಲೆ. ನಾನು ಆವಾಗ ಎಲೆ ಉದುರು ಕಾಲದಲ್ಲಿ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ನಮ್ಮ ಮನೆ ಹತ್ರನೇ ತುಂಬ ಬೇವಿನ ಎಲೆ ಉದುರಿತ್ತು, ಅದನ್ನೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ದೆ. ಇದನ್ನು ಸ್ವಲ್ಪ ಒಣಗಿಸ್ಬಿಟ್ಟು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳಿ ಇದ್ದರೆ ಯಾರಾದರೂ. ಇದು ಮಳೇಲಿ ನೆನ್ಬಿಟ್ಟಿದೆ ಸ್ವಲ್ಪ, ಅದು ಸ್ವಲ್ಪ ಪುಡಿ ಆಯ್ತಾ ಇರಲಿ, ನಾನು ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಬೇವಿನ ಎಲೆ ಹಾಕೋದ್ರಿಂದ ಹುಳ ಹುಪ್ಪಟೆಗಳು ಬರೋದಿಲ್ಲ, ಮತ್ತು ಗೊಬ್ಬರನೂ ಚೆನ್ನಾಗಾಗುತ್ತೆ ಇದರಲ್ಲಿ. ಅದರಿಂದ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲನೂ. ಈಗ ಒಂದು ವಿಡಿಯೋ 4,500 ಹೋಗಿದೆ. ಅದರಲ್ಲಿ 17 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಇನ್ಯಾರು ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ, ಹಾಗೆ ನೋಡ್ತಾ ಇದ್ದೀರಾ. ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ, ಆವಾಗ ತುಂಬ ಬೇಜಾರಾಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ತುಂಬ ಬೇಜಾರಾಗುತ್ತೆ. ಯಾರೂ ಆ ರೀತಿ ಮಾಡಬೇಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆಮೇಲೆ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಪೂರ್ತಿ ನೋಡಿದ್ರೆ ನಾನು ಅಲ್ಲಿ ಏನು ಮಾಹಿತಿ ಹೇಳ್ತೀನಿ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನೀವು ಅರ್ಧಂಬರ್ಧ ವಿಡಿಯೋ ನೋಡಿದಾಗ ಅದು ಗೊತ್ತಾಗೋದಿಲ್ಲ. ಅದರಿಂದ ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ನೋಡಿ, ಇವಾಗ ಮಣ್ಣನ್ನು ಈ ರೀತಿ ಮಿಕ್ಸ್ ಮಾಡಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾವು ಯಾವಾಗ ಗಿಡಗಳನ್ನ ಹಾಕಬೇಕೋ ಆವಾಗ ನಾವು ಗಿಡಗಳು ಹಾಕೋಕ್ಕೆ ಈಸಿ ಆಗುತ್ತೆ. ಈ ಬೇವಿನ ಸೊಪ್ಪು ಹಾಕೋದ್ರಿಂದ ಗಿಡಗಳಿಗೆ ಮಿಲಿ ಬಗ್ಸು ಆಗೋದಿಲ್ಲ, ಮತ್ತು ಹುಳ ಹುಪ್ಪಟೆಗಳು ಬರೋದಿಲ್ಲ. ಹಾರ್ವೆಸ್ಟ್ ಮಾಡಿ 2 ದಿನಕ್ಕೆ ಇದು ಹಣ್ಣಾಗಿದೆ, ಚೆನ್ನಾಗಿ ಹಣ್ಣಾಗಿದೆ. ಅದಕ್ಕೆ ಅದನ್ನು ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಇದನ್ನು ಕಟ್ ಮಾಡ್ತಾಯಿದ್ದೀವಿ. ಕಲರ್ ಒಂಥರ ಕನಕಾಂಬರ ಕಲರು, ಚೆನ್ನಾಗಿದೆ ಕಲರ್ ನೋಡೋಕ್ಕೆ. ಎಷ್ಟು ಚೆನ್ನಾಗಿದೆ ಕಲರ್ ಅಂದರೆ, ಇದು ಮೊದಲನೇ ಹಣ್ಣು, ತಿನ್ನೋಕ್ಕೂ ತುಂಬ ಖುಷಿ ಇದೆ. ಹೇಗಿದೆ ಅಂತ ನಮಗೂ ಗೊತ್ತಿಲ್ಲ, ಟೇಸ್ಟ್ ಅಂತೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇದೆ. ಇದನ್ನೇ ನಾವು ಸೀಡ್ಸ್ ರೆಡಿ ಮಾಡ್ಕೋಬೋದು. ನೆಕ್ಸ್ಟ್ ಸಲ ಹಾಕಬೇಕಾದ್ರೆ ಇದನ್ನು ಚೆನ್ನಾಗಿ ಸೀಡ್ಸ್ನ ಚೆನ್ನಾಗಿ ತೊಳೆದು ಬಿಡಬೇಕು, ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕಾದರೂ ನಾವು ಅದನ್ನು ಹಾಕ್ಕೊಂಡು ಮತ್ತೆ ಗಿಡಗಳನ್ನ ಬೆಳೆಸ್ಕೋಬೋದು. ನಾನು ಹೀಗೆ ಸೀಡ್ಸ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದು, ಅದನ್ನೇ ನಾನು ಅಲ್ಲಿ ಹಾಕಿದ್ದಾಗ ಗಿಡಗಳೆಲ್ಲ ಉಟ್ಕೊಂಡಿದ್ದು, ತುಂಬ ಚೆನ್ನಾಗಿ ಗಿಡಗಳು ಬಂದಿದ್ದು. ಹಣ್ಣಂತೂ ತುಂಬ ಚೆನ್ನಾಗಿದೆ, ಟೇಸ್ಟಾಗಿದೆ. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.